ನಿಮಿಷದಲ್ಲಿ ರಿಯಾಕ್ಷನ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಇದು ಸರಿನಾ? ಇದು ಯಾಕೆ ಹೇಳ್ತಾ ಇಲ್ಲ ನೀವು ಬಿಜೆಪಿಯವರು? ಚಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲ ಯಾಕೆ ಹೇಳ್ತಾ ಇಲ್ಲ? 3 idiots ಅಂತ ಹಾಕಿದಿರಲ್ಲ. 3 idiots ಇರುವಂತದ್ದು ಕರ್ನಾಟಕದಲ್ಲಿ ಯಾರ್ಯಾರು 3 idiots? ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ಈ ವಿಜೇಂದ್ರ, 3 ದೇ ಆರ್ 3 idiots. ಅವರು ಪ್ರಮುಖವಾದ 3 idiotsಗಳು. ಅವರು ಆ idiotsಗಳಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ನಿಲ್ಲಿಸಬೇಕು. ಬೆಂಕಿ ಹಚ್ಚುವಂತ ಕೆಲಸವನ್ನ ನಿಲ್ಲಿಸಬೇಕು. ಮೈಸೂರಲ್ಲಿ ಶಾಂತಿಯುತವಾಗಿ ಇರುವಂತದನ್ನ ನೀವು ಕದಲಿಡುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಹುದು. ಪೊಲೀಸ್ನವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ, ಒದ್ದು ಒಳಗಡೆ ಹಾಕ್ಸುವಂತ ಕೆಲಸವನ್ನ ಮಾಡಿ. ಬಾರ್ಡರ್ ಅಲ್ಲ, ಮಂಡ್ಯದಲ್ಲ, ಇಲ್ಲ ಇಲ್ಲಿ ಅಲ್ಲಿ ಹೋಗಕ್ಕೆ ಶುರುವಾಗ್ತಿದ್ದಂಗೆ ಅವ್ನು ಒಳಗಡೆ ಹಾಕುವಂತ ಕೆಲಸವನ್ನ ಮಾಡಿ ಅಂತ ನಾನು ಮನವಿ ಮಾಡ್ಕೋತೀನಿ. ಗಲಾಟೆಯನ್ನ ಸಮರ್ಥಿಸ್ತಾ ಇಲ್ಲ ನಾನು. ಈ ಪೋಸ್ಟರ್ ಹಾಕಿರುವಂತದ್ರ ಬಗ್ಗೆ ಯಾಕೆ ಬಿಜೆಪಿಯವರು ಮಾತಾಡ್ತಾ ಇಲ್ಲ? ಅಲ್ಲಲ್ಲ, ಬರೀ ಅರೆಸ್ಟ್ ಮಾಡಿ ಮತ್ತೆ ಬೇಲಲ್ಲಿ ಹೊರಗಡೆ ಬಂದಿದ್ದಾನಲ್ವಾ, ಅವ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಾನು ಆಪಾದನೆ ಮಾಡಿದ್ದೀನಲ್ವಾ, ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ನಾವು ಸಮರ್ಥನೆ ಮಾಡ್ಕೊತಾ ಇದೀವ. 17 ಜನ ಅರೆಸ್ಟ್ ಮಾಡಿಸುವಂತ ಕೆಲಸವನ್ನ ಮಾಡಿದೀವಲ್ಲ ನಾವು. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಅದಾದ್ಮೇಲೆ ಸುಮ್ಮನೆ ಇರ್ಬೇಕಲ್ಲ ಬಾಯಿ ಮುಚ್ಕೊಂಡು. ಮತ್ತೆ ಯಾಕೆ ಬಂದು ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ? ನಿಲ್ಲಿಸಿ. ಮೂಡ ವಿಚಾರದಲ್ಲಿ ಕಳೆದ 6-7 ತಿಂಗಳಿಂದ ಏನೆಲ್ಲ ಮಾಡಿದ್ರಿ ಎನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿರುವಂತ ವಿಚಾರ. ಇಡೀ ದೇಶಾದ್ಯಂತ ಸಿದ್ದರಾಮಯ್ಯನವರು ಖಳನಾಯಕರನ್ನಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ರು. DK ಶಿವಕುಮಾರ್ನ ಖಳನಾಯಕರನ್ನಾಗಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಲೇ ಇದ್ದೀರಿ. ಇದಕ್ಕೆ ಪ್ರತಿಫಲವನ್ನ ಜನಸಾಮಾನ್ಯರು ಕೊಡ್ತಾರೆ. ಸುಳ್ಳನ್ನ 100 ಬಾರಿ ಹೇಳಿ ಅದನ್ನ ಸತ್ಯವಾಗಿ ಬಿಂಬಿಸುವಂತದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ವರ್ಕ್ ಆಗಲ್ಲ. ಈಗ ಯಾಕೆ ಬೆಳಗಾಂ ವಿಚಾರ ಇನ್ಸಿಡೆಂಟ್ ನ ನೀವು ಬಹಳ ಸೀರಿಯಸ್ ಆಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ? CT ರವಿ ಅವರೇ, ದಿನ ಬೆಳಗ್ಗೆ ಎದ್ದು ನಮ್ಮ ಮೇಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದಿರಲ್ಲ, ಅದನ್ನ ಖಂಡಿಸ್ರಿ. ಆ ಮಹಾರಾಷ್ಟ್ರ ನಿಮ್ ಸರ್ಕಾರ ಇದೆಯಲ್ಲ, ಫಡ್ನವೀಸ್ ಸರ್ಕಾರ, ಅವ್ರಿಗೆ ಹೇಳಿ ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಡುವಂತ ಕೆಲಸವನ್ನ ಮಾಡಿ. ಅದು ಬಿಟ್ಟುಬಿಟ್ಟು ಪ್ರತಿಯೊಂದಕ್ಕೂ ಮಾಡೋ ಅನಾಚಾರಗಳಿಗೆಲ್ಲ ಕಾಂಗ್ರೆಸ್ ಮೇಲೆ ಹಾಕುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಗೆ ಬೇರೆ ಕೆಲಸ ಇಲ್ಲ. ಡೈಲಿ 3 ಸರಿ ಪ್ರೆಸ್ ಮೀಟ್ ಮಾಡ್ತಾರೆ ಅವ್ರು, ಯಾರೋ ವಿರೋಧ ಪಕ್ಷ ನಾಯಕರು, ಅಶೋಕ್ ಅನ್ನೋರು. ಸುಮ್ಮನೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಪ್ರೆಸ್ ಮೀಟ್ ಮಾಡುವಂಥದ್ದು. ಇದು ದುರಂತದ ಸಂಗತಿ. ಇದು